ಇದು ನಾನು 400 ರೂಪಾಯಿ ಕೊಟ್ಟು ತೊಗೊಂಡೆ ಗಾಣದಲ್ಲಿ. ಸೊ 1 ಲೀಟ್ರಿಗೆ 400 ರೂಪಾಯಿ. ನಾವೀಗ 75 ml ಹಾಕ್ಕೊಂಡು 100 ml ಅಂತ ಅಂದ್ಕೊಳ್ಳೋಣ. ಸೊ 40 ರೂಪಾಯಿ ನೀಮ್ ಆಯಿಲು. ಸೊ ಒಂದು 7 ರೂಪಾಯಿ ನಿಮಗೊಂದು ಮೊಟ್ಟೆ. ಸೊ ಎಲ್ಲ 50 ರೂಪಾಯಿ. ಸೊ ಆದಷ್ಟು ನೀಟಾಗಿ ಕೊಡಿ. ನೋಡಿ ಹಿಂಗೆ ಎಲೆ ಹಿಂದೆ ಕೊಡಿ ಫಸ್ಟು ನೀಟಾಗಿ ಹಿಂಗೆ. ಅದಾದಮೇಲೆ ಮತ್ತೆ ಉಲ್ಟಾ ಮಾಡಿ ಮತ್ತು ಎಲೆ ಮೇಲೆ. ಸರ್ ನೋಡಿ ಇಲ್ಲಿ ಇನ್ನೂ ತುಂಬ ಜನಕ್ಕೆ ಬನ್ನಿ ಸರ್ ಹತ್ರ ನೋಡಿ, ಇಲ್ಲಿ ಈ ತೆಂಗಿನ ಎಲೆ ಹಿಂದೆ ಈ ಥರ ಬಿಳಿ ಮೊಟ್ಟೆಗಳು ಸ್ಟಾರ್ಟ್ ಆಗಿದೆ, ಕಾಣಿಸ್ತಾ ಇದೆಯಾ ನಿಮಗೆ? ಓಕೆ ನೋಡಿ, ಈ ಮೊಟ್ಟೆಗಳಿಗೂ ಇದು ಒಳ್ಳೆ ಔಷಧಿ ಸರ್. ಇದು ಕೂಡ ನಿಯಂತ್ರಣಕ್ಕೆ ತರ್ಬೋದು. ಈ ತೆಂಗಿನ ಗಿಡದಲ್ಲೂ ನೀವು ಒಂದಷ್ಟು ಬಿಳಿ ಹೇನು ಅಂತ ಬರುತ್ತೆ, ಅದಕ್ಕೂ ಅಷ್ಟೇ ನೀವು ಹಿಂಗೆ ನೀಟಾಗಿ ಕೆಳಗಡೆ. ನಮಸ್ಕಾರ ರೈತ ಮಿತ್ರರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನೋ ಈ ವರ್ಷ ಭಗವಂತನ ದಯೆಯಿಂದ ಒಳ್ಳೆ ಮಳೆ ಆಗಿದೆ. ಸೊ ಈ ಮಳೆ ಜೊತೆ ನಮಗೆ ಇನ್ನೂ ಒಂದಷ್ಟು ಕೀಟ ಬಾಧೆಗಳು ಬಂದೇ ಬರುತ್ತೆ ಖಂಡಿತ. ಸೊ ಅದಕ್ಕಾಗಿ ನನ್ನ ಹತ್ರ ಇರೋವಂಥ ಒಂದು ಚಿಕ್ಕದಾದಂಥ ಒಂದು ರಾಮಬಾಣ ಇಟ್ಕೊಂಡಿದ್ದೀನಿ. ಸೊ ಅದು ಬಂದು ನೀಮಾಮೃತ ಅಂತ. ಸೊ ಅದು ಯಾವ ಥರ ಮಾಡೋದು, ಏನು ಎತ್ತ ಅಂತ ಡೀಟೇಲಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಫಸ್ಟ್ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಸೊ ಇದಕ್ಕೆ ಬೇಕಾಗಿರೋವಂಥ ತುಂಬಾ ವೆರಿ ಸಿಂಪಲ್ ನನ್ನ ರೈತ ಮಿತ್ರ. ಒಂದು ಗಾಣದ ಬೇವಿನ ಎಣ್ಣೆ, ಇದಾದ್ರೂ ಸಿಕ್ಕಿದ್ರು ಪರವಾಗಿಲ್ಲ, ಇಲ್ಲ ಅಂಗಡಿಯಲ್ಲಿ ನಿಮಗೆ 10,000 ppm ಅಂತ ಒಂದು ಗಾಣದ ಬೇವಿನ ಎಣ್ಣೆ ಸಿಕ್ಕುತ್ತೆ, ಅದಾದರೂ ಓಕೆ. ಬಟ್ ನೀವು ಅದು ಹಾಕ್ಬೇಕಾದ್ರೆ ರೇಷಿಯೋ ಚೇಂಜ್ ಆಗುತ್ತೆ ಅಷ್ಟೇ, ನಾನು ಅದನ್ನು ಡೀಟೇಲಾಗಿ ಹೇಳ್ತೀನಿ. ಮತ್ತು ಇದಲ್ದಿರ ಒಂದು ಮೊಟ್ಟೆ. ಸೊ ನಾಟಿ ಮೊಟ್ಟೆ ಆದರೂ ಪರವಾಗಿಲ್ಲ, ಅದರ ಫಾರಮ್ ಮೊಟ್ಟೆ ಆದರೂ ಪರವಾಗಿಲ್ಲ, ಒಂದು ಮೊಟ್ಟೆ ಬೇಕು ನಿಮಗೆ, ಒಂದು ಮೊಟ್ಟೆ. ಮತ್ತು ಒಂದು ಜಗ್ಗು ಈ ಥರದ್ದು. ಮತ್ತು ನಾನಿವಾಗ ನಿಮಗೆ ತೋರಿಸ್ತಾ ಇರೋದು ಬರೀ ಒಂದು ಸ್ಪ್ರೇಯರ್ ಕ್ಯಾನ್ಗೆ. ಸೊ ಈ ಥರದ್ದೊಂದು 2 ಲೀಟ್ರದ್ದು ಒಂದು ಖಾಲಿ ಬಾಟ್ಲ್ ಇಟ್ಕೊಳ್ಳಿ ಪ್ಲಾಸ್ಟಿಕ್ದು. ಮತ್ತು ನಾವು ಏನೇ ಮಾಡಿದ್ರೂ ಅಳತೆ ತುಂಬಾ ಮುಖ್ಯ. ನೀವು ಅಳತೆಯಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೂ ಕ್ವಾಲಿಟಿ ಹಾಳಾಗುತ್ತೆ. ಅದಕ್ಕೆ ಅಂತ ಒಂದು ಸಿರೇಂಜ್ ಇಟ್ಕೊಳ್ಳಿ. ಇದು 20 ml ಸಿರೇಂಜು. ಸೊ ನಿಮಗೆ ನೀಟಾಗಿ ಎಷ್ಟು ಅಳತೆ ಪ್ರಮಾಣ ಹಾಕಬೇಕು ಅಂತ. ಮತ್ತು ನಾನು ಮಾಡ್ತಾ ಇರೋದು ಒಂದು ಸ್ಪ್ರೇಯರ್ ಕ್ಯಾನ್ಗೆ ಒಂದು ಸ್ಪ್ರೇಯರ್ ಮಿಷಿನ್ ಬೇಕು ನಿಮಗೆ. ಸೊ ಇದು ನಾನು ಮಾಡ್ತಿರೋದು ಬರೀ ಒಂದು ಸ್ಪ್ರೇಯರ್ ಕ್ಯಾನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ. ನೀವು ಎಷ್ಟು ಸ್ಪ್ರೇಯರ್ ಕ್ಯಾನ್ ಮಾಡ್ಕೊತೀರ ಅಷ್ಟು ಸ್ಪ್ರೇಯರ್ ಕ್ಯಾನ್ಗೆ ನೀವು ಮಾಡ್ಕೊಬೋದು. ಈ ಸ್ಪ್ರೇಯರ್ ಕ್ಯಾನ್ ಕೆಪಾಸಿಟಿ ಬಂದು 15 ಲೀಟ್ರು. ಓಕೆ, ಸೊ ಕೆಲವೊಂದು 18 ಲೀಟ್ರ್ ಬರುತ್ತೆ, ಕೆಲವೊಂದು 12 ಲೀಟ್ರ್ ಬರುತ್ತೆ. ಸೊ ಅದ್ರ ಮೇಲೆ ನೀವು ಪ್ರಮಾಣ ಹೆಚ್ಚಿಸ್ಕೊಳ್ಳಿ. ಓಕೆ, ಸೊ ಇದು ಬರೋದು 15 ಲೀಟ್ರು. ಸೊ ಇದನ್ನು ನಾವೀಗ ಏನು ಮಾಡೋಣ ಅಂದರೆ, ಇದಕ್ಕೆ ಇನ್ನೂ ಒಂದು ಮುಖ್ಯವಾದ ಒಂದು ಅಂಶ ಬೇಕು. ಅದು ಬಂದು ಏನಂದರೆ ವೇಸ್ಟ್ ಡಿಕಂಪೋಸರ್ ಅಂತ. ಸೊ ಆದಷ್ಟು ನಿಮ್ಮ ತೋಟದಲ್ಲಿ ಯಾರೇ ಸಾವಯವ ರೈತರು ಮಾಡೋರಿದ್ರೆ ಆದಷ್ಟು ಒಂದು ವೇಸ್ಟ್ ಡಿಕಂಪೋಸರ್ನ ಆದಷ್ಟು ನಿಮ್ಮ ತೋಟದಲ್ಲಿ ಇಟ್ಕೊಳೋದಕ್ಕೆ ಆದಷ್ಟು ಪ್ರಯತ್ನ ಪಡಿ. ಸೊ ನೋಡಿ, ನಮ್ಮ ಹತ್ರ ಯಾವಾಗಲೂ ವೇಸ್ಟ್ ಡಿಕಂಪೋಸರ್ ರೆಡಿ ಇರುತ್ತೆ. ಸೊ 1 ಲೀಟ್ರು ವೇಸ್ಟ್ ಡಿಕಂಪೋಸರ್ ಘಮ ಅಂತಿದೆ. ಸೊ ಈಗ ಮಾಡೋ ಪ್ರಮಾಣಕ್ಕೆ ಹೋಗೋಣ. ಫಸ್ಟು ಈ ಬೇವಿನ ಎಣ್ಣೆ ನಾನು ಯೂಸ್ ಮಾಡ್ತಾ ಇರೋದು ನಿಮ್ಗೆ ಆಲ್ರೆಡಿ ಹೇಳಿರೋ ಥರ ಇದು ಬಂದು ಗಾಣದ್ದು. ಇದು ಬಂದುಬಿಟ್ಟು ನೀವು 15 ಲೀಟ್ರು ಅಂದರೆ 1 ಲೀಟ್ರ್ ನೀರಿಗೆ 5 ml ಹಾಕ್ಬೇಕು ಗಾಣದ ಎಣ್ಣೆ ಆದರೆ. ಅದೇ ನಿಮಗೆ 10,000 ppmದು ನೀಮ್ ಆಯಿಲ್ ನೀವೇನು ಅಂಗಡಿಯಲ್ಲಿ ತೊಗೊತೀರಲ್ಲ, ಅದು ತೊಗೊಂಡ್ರೆ ನೀವು 15 ಲೀಟ್ರಿಗೆ ಬರೀ 15 ml ಸಾಕು. ಓಕೆ, ಕೆಲವ್ರು ಏನು ಮಾಡ್ತಾರೆ, ಈ ಎಣ್ಣೆ ನೀರಿನ ಜೊತೆ ಮಿಕ್ಸ್ ಆಗೋಲ್ಲ, ನೀರಲ್ಲಿ ತೇಲುತ್ತೆ. ಅದಕ್ಕೆ ಅಂತ ಒಂದು ಕೆಮಿಕಲ್ ಯೂಸ್ ಮಾಡ್ತಾರೆ. ಓಕೆ, MLC ಪ್ಲೇಯರ್ ಅಂತ. ನಾವು ಕೆಮಿಕಲ್ ಯೂಸ್ ಮಾಡಲ್ಲ, ಅದ್ರ ಬದಲು ಒಂದು ಮೊಟ್ಟೆ ಯೂಸ್ ಮಾಡ್ತೀವಿ. ಇದು ಮೊಟ್ಟೆ ಬಂದು ನಿಮಗೆ MLC ಪ್ಲೇಯರ್ ಥರನೂ ಕೆಲಸ ಮಾಡುತ್ತೆ, ಮತ್ತು ನಿಮ್ಮ ಗಿಡಕ್ಕೆ ಕ್ಯಾಲ್ಶಿಯಂ ಅಂಶನೂ ಕೊಡುತ್ತೆ ಇದು. ಓಕೆ, ಸೊ ಫಸ್ಟು ಒಂದು ಮೊಟ್ಟೆನ ಒಡೆದು ಹಾಕ್ಕೊಂಬಿಡೋಣ. ನೀಟಾಗಿ ಒಂದು ಜಗ್ಗಿಗೆ ಮೊಟ್ಟೆ ಹಾಕ್ಕೊಳ್ಳಿ. ಮತ್ತು ನೋಡಿ, ಈ ಖಾಲಿ ಬಾಟ್ಲಿಗೆ ಫಸ್ಟು ನೀವು 1 ಲೀಟ್ರ್ ವೇಸ್ಟ್ ಡಿಕಂಪೋಸರ್ನ ಹಾಕ್ಕೊಳ್ಳಿ. ಏನಕ್ಕೆ ನಾನು ಆದಷ್ಟು ವೇಸ್ಟ್ ಡಿಕಂಪೋಸರೇ ಪ್ರಿಫರ್ ಮಾಡ್ತೀನಿ ಅಂದರೆ, ಸೊ ಇದರಲ್ಲಿ ತುಂಬ ಮೈಕ್ರೋ ಆರ್ಗಾನಿಸಮ್ಸ್ ಇರೋದ್ರಿಂದ ನೀವು ನೀರು ಜೊತೆ ಮಾಡೋದಕ್ಕಿಂತ ಸೊ 1 ಲೀಟ್ರ್ ವೇಸ್ಟ್ ಡಿಕಂಪೋಸರ್ ಜೊತೆ ಮಾಡಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಅಷ್ಟೆ. ಈಗ 1 ಲೀಟ್ರ್ ಹಾಕ್ಕೊಳ್ಳೋಣ.
ಸೊ ಇದು ಒಂದು ಜಗ್ ನಂದು ಹತ್ತತ್ರ 3/4 ಲೀಟ್ರ್ ಬರುತ್ತೆ. ಸೊ 1 ಲೀಟ್ರ್ ವೇಸ್ಟ್ ಡಿಕಂಪೋಸರು. ಮತ್ತು ಈಗ ಇದಕ್ಕೆ ತುಂಬಾ ಮುಖ್ಯವಾದದ್ದು ನಾನು ಹೇಳಿದ್ನಲ್ಲ ನಿಮ್ಗೆ ಅಳತೆ. ಸೊ ಅಳತೆ ಯಾವಾಗಲೂ ಕರೆಕ್ಟಾಗಿರಬೇಕು. ಸೊ ನಾವು ಉಪಯೋಗಿಸ್ತಾ ಇರೋದು ಗಾಣದ ಎಣ್ಣೆ ಆಗಿರೋದ್ರಿಂದ 1 ಲೀಟ್ರ್ ನೀರಿಗೆ 5 ml ಹಾಕ್ಕೊಬೇಕು. ಸೊ ನಾವು 15 ಲೀಟ್ರ್ ಕ್ಯಾನ್ಗೆ ನಾವು 75 ml ಹಾಕ್ಕೊಬೇಕು. ಸೊ 75 ml ಅಲ್ಲಿ ಅಂದರೆ ಇದನ್ನು ನಾನು 20 ml ಸಿರೇಂಜ್ದು ಹಾಕ್ಕೊತೀನಿ ಲೆಕ್ಕದಲ್ಲಿ. ನೋಡೋಣ. ಸೊ ಈಗ ಇದನ್ನು 3 ಹಾಕಿದ್ದೀನಿ ನಾನು. ಸೊ 60 ಆಯಿತು. ಈಗ ಇದು 15 ml. ಸೊ 75 ml ಹಾಕಿದ್ದೀವಿ. ನೋಡಿ ನೀವು ಏನಕ್ಕೆ ಆ್ಯಕ್ಚುಲಿ ಎಗ್ ಯೂಸ್ ಮಾಡಬೇಕು ಅಂತಾರೆ ನಾನು ನಿಮ್ಗೆ ಇದರಲ್ಲಿ ಕ್ಲಿಯರಾಗಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ. ನೋಡಿ ಈಗ ಇಲ್ಲಿ ಎಣ್ಣೆ ಮೇಲೆ ತೇಲ್ತಾ ಇದೆ, ಕರಗಿಲ್ಲ. ಓಕೆ, ನೀವು ಇದನ್ನು ಎಷ್ಟೇ ಮಿಕ್ಸ್ ಮಾಡಿ ನೋಡಿ ಎಣ್ಣೆ ಮೇಲೆ ಇದೆ ನೋಡಿ. ಇರಿ ಲೇಬಲ್ ಕಿತ್ತಾಕ್ಬಿಡ್ತೀನಿ. ನಿಮಗಾಗಿ ನೀಟಾಗಿ ಗೊತ್ತಾಗುತ್ತೆ ನೋಡಿ ಸರ್. ಇಲ್ಲಿ ಎಣ್ಣೆ ಕರಗೇ ಇಲ್ಲ, ಕಾಣಿಸ್ತಾ ಇದೆಯಾ? ಹಾಂ ನೋಡಿ ಮೇಲೆ ಇದೆ. ಸೊ ಈಗ ಈ ಒಂದು ಚಿಕ್ಕ ಮೊಟ್ಟೆ ಎಂಥ ಕೆಲಸ ಮಾಡುತ್ತೆ ನೋಡಿ ತೋರಿಸ್ತೀನಿ ನಾನು ನಿಮಗೆ. ಅದಕ್ಕಾಗಿ ಮೊಟ್ಟೆ ಹಾಕಿ ಅಂತ ಹೇಳ್ತೀವಿ. ಕೆಲವ್ರು ಹೇಳ್ತಾರೆ ಬಿಳಿ ಮಾತ್ರ ಹಾಕಿ, ಹಳದಿ ಮಾತ್ರ ಹಾಕಿ ಅಂತ. ಆ ಥರ ಏನಿಲ್ಲ, ಪ್ರತಿಯೊಂದೂ ನೀವು ಹಾಕ್ಬೋದು ನೋಡಿ. ಈಗ ನಾವು ಎಗ್ ಹಾಕಿದ್ದೀವಿ. ಇದು ಒಂದು ಕೆಮಿಕಲ್ ಬದಲಾಗಿ ನಾವು ಎಗ್ ಯೂಸ್ ಮಾಡೋದು ನೋಡಿ. ಈಗ ಫ್ಯೂ ಮಿನಿಟ್ಸಲ್ಲಿ ಮ್ಯಾಜಿಕ್ ಕಾಣುತ್ತೆ ನೋಡಿ. ನೀಟಾಗಿ ನಿಮ್ಮ ಬೇವಿನ ಎಣ್ಣೆ ನಮ್ಮ OWDC ವೇಸ್ಟ್ ಡಿಕಂಪೋಸರ್ ಜೊತೆ ಮಿಕ್ಸ್ ಆಗಿ ಒಂದು ಪೆನಾಯಿಲ್ ಥರ ಆಗೋಯ್ತು. ಇಷ್ಟೊತ್ತು ಏನಾಗ್ತಿತ್ತು, ಎಣ್ಣೆ ನೀರಿನ ಜೊತೆ ಮಿಕ್ಸ್ ಆಗ್ತಾ ಇರಲಿಲ್ಲ. ಸೊ ಎಗ್ಗಲ್ಲಿ ಒಂದು ಒಳ್ಳೆ ಗುಣ ಇದೆ. ಅದೇನು ಮಾಡುತ್ತೆ ಅಂದರೆ ಎಣ್ಣೆನ ನೀರಿನ ಜೊತೆ ಮಿಕ್ಸ್ ಮಾಡಿಬಿಡುತ್ತೆ. ಸೊ ಈಗ ನೋಡಿ ಒಂಚೂರು ಎಲ್ಲೂ ನಿಮಗೆ ಎಣ್ಣೆ ಕಾಣ್ತಾ ಇಲ್ಲ. ಸೊ ಈ ಕಾರಣಕ್ಕಾಗಿ ಎಗ್ ಹಾಕಿ ಅಂತ ಹೇಳೋದು. ಸೊ ಇದು ನೀವು ಬೇಕಿದ್ರೆ ಒಂದೇ ಸತಿ ಬೇಕಾದ್ರೆ ನೀವು ಒಂದು 5 ಲೀಟ್ರ್ ಕ್ಯಾನಿಗೆ ಬೇಕಾದ್ರೆ ಹಾಕಿ ಒಂದು ಎಗ್ಗಲ್ಲೇ ಮಾಡ್ಬೋದು ನೀವು, ಅದರಲ್ಲಿ ಏನಿಲ್ಲ. ಸೊ ನಿಮಗೆ ಶಕ್ತಿ ಅನುಸಾರ ಅಂದರೆ ನೀವು ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ಮಾತ್ರ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಇದು ಮಾಡಿ ನೀವು ಮತ್ತೆ ನಾಳೆ ಕೊಡ್ತೀನಿ ಆ ಥರ ಕೊಡಬೇಡಿ. ಸೊ ಯಾಕಂದರೆ ಇದು ಹಾಳಾಗಿ ಹೋಗ್ಬಿಡುತ್ತೆ. ಸೊ ಇವತ್ತು ಮಾಡಿದ್ರೆ ಇವತ್ತೇ ಯೂಸ್ ಮಾಡಿಬಿಡ್ಬೇಕು ನೀವು. ಈಗ ಬನ್ನಿ ಈ ಕ್ಯಾನ್ಗೆ ಹಾಕ್ಕೊಂಡು ಯೂಸ್ ಮಾಡೋಣ ನಾವು. ಸೊ ಫಸ್ಟ್ ಇದಕ್ಕೆ ನಾನು 14 ಲೀಟ್ರ್ ನೀರು ಹಾಕ್ಕೊತೀನಿ. ಅರ್ಧ ನೀರು ತುಂಬ್ಕೊಂಬಿಡೋಣ. ಇಲ್ಲ ನಿಮ್ಮಲ್ಲಿ ವೇಸ್ಟ್ ಡಿಕಂಪೋಸರ್ ಜಾಸ್ತಿ ಆಗಿದ್ರೆ ನೀವು ಬೇಕಾದ್ರೆ ಅರ್ಧ ನೀರು ಅರ್ಧ ವೇಸ್ಟ್ ಡಿಕಂಪೋಸರು ಹಾಕ್ಕೊಬೋದು. ಸೊ ಅದರಿಂದ ಇನ್ನೊಂದು ಸ್ವಲ್ಪ ಹೆಚ್ಚಿನ ರೀತಿ ನಿಮ್ಮ ಗಿಡಕ್ಕೆ ಪೋಷಕಾಂಶಗಳು ಹೋದಂಗೂ ಆಗುತ್ತೆ. ನಿಮ್ಮ ಹತ್ರ ವೇಸ್ಟ್ ಡಿಕಂಪೋಸರ್ ಜಾಸ್ತಿ ಇದ್ದರೆ ಅರ್ಧ ನೀರು ಅರ್ಧ ವೇಸ್ಟ್ ಡಿಕಂಪೋಸರ್ ಹಾಕ್ಕೊಳ್ಳಿ. ನಾನು ಎಲ್ಲರ ಹತ್ರನೂ ವೇಸ್ಟ್ ಡಿಕಂಪೋಸರ್ ಇರಲ್ಲ ಅಂತ ಬರೀ 1 ಲೀಟ್ರ್ ಹಾಕಿದೆ. ನೀವು ವೇಸ್ಟ್ ಡಿಕಂಪೋಸರ್ ಇಲ್ಲ ಅಂದರೂ ಇದನ್ನು ಬರೀ ನೀರಲ್ಲೂ ಮಾಡ್ಬೋದು. ಸೊ ಆ ಥರ ಏನೂ ಇದ್ರದ್ದೇನು ಸಮಸ್ಯೆ ಇಲ್ಲ. ಸೊ ಬರೀ ನೀರಲ್ಲೂ ಮಾಡ್ಬೋದು ನೀವು. ಈಗ ಇದಕ್ಕೆ ನಾವು ಮಾಡಿದಂಥ 1 ಲೀಟ್ರ್ ದ್ರಾವಣ ಹಾಕ್ಬಿಡೋಣ. ಪೂರ್ತಿ ಸೊ ಹಾಕ್ಬಿಟ್ಟು ಮತ್ತೆ ನೀರು ಫಿಲ್ ಮಾಡೋಣ. ಫುಲ್ ಮಿಕ್ಸ್ ಮಾಡಿದ್ದೀವಿ ನೋಡಿ. ನೀವು ಇಲ್ಲಿ ನೋಡ್ಬೋದು, ನೀವು ಒಂಚೂರು ಆಯಿಲ್ ಕಂಟೆಂಟ್ ಇಲ್ಲ ಮೇಲೆ, ಯಾಕಂದರೆ ಅದು ನೀಟಾಗಿ ಮಿಕ್ಸ್ ಆಗಿಬಿಡುತ್ತೆ. ಸೊ ಇದು ಹೋಗಿ ನೀಟಾಗಿ ನಿಮ್ಮ ಎಲ್ಲ ಗಿಡದ ಎಲೆಗಳ ಮೇಲೆ ಎಲ್ಲ ಕಡೆ ನೀಟಾಗಿ ಇದು ಕೂರುತ್ತೆ. ಅದೇ ನೀವು ಬರೀ ಹಿಂಗೆ ಡೈರೆಕ್ಟಾಗಿ ನೀವು ಬೇವಿನ ಎಣ್ಣೆ ಹಾಕ್ಬಿಟ್ರೆ ಏನಾಗುತ್ತೆ, ನಿಮ್ಮ ಬೇವಿನ ಎಣ್ಣೆ ಅಂಶ ನಿಮಗೆ ಹೋಗೋದೇ ಇಲ್ಲ, ಕ್ಯಾನಲ್ಲೇ ಉಳ್ಕೊಂಡ್ಬಿಡುತ್ತೆ, ನಿಮ್ಮ ಗಿಡಕ್ಕೆ ಹೋಗೋದೇ ಇಲ್ಲ. ಈಗ ಬನ್ನಿ ಇದನ್ನು ಕೊಡೋಣ. ಒಂದು ಚಿಕ್ಕದೊಂದು ಬೆಂಚ್ ಮಾಡಿಸ್ಕೊಂಡ್ರೆ ನೀವು ಯಾರ ಸಹಾಯನೂ ಬೇಡ ಎತ್ತಿಟ್ಕೊಳೋದಕ್ಕೆ, ವೆರಿ ಈಸಿ. ಇಲ್ಲ ಯಾವ ಥರ ಈ ಥರ ಒಂದು ಕಟ್ಟೆ ಮೇಲೆ ಇಟ್ಕೊಂಡು ನೀವು ಹಾಕ್ಕೊಬೋದು.
ನೋಡಿ ಒಳ್ಳೆ ಸ್ಮೆಲ್ ಇದೆ, ಬಟ್ ಏನೂ ಆಗಲ್ಲ. ನಿಮ್ಮ ಕೈಗೆ ಹಾಕ್ಕೊಳ್ಳಿ, ಎಲ್ಲಿಗೆ ಬಿದ್ರೂ. ಅದೇ ನೀವು ಅಂಗಡಿಯಿಂದ ತಂದರೆ ಕೆಮಿಕಲ್ಲು, ಓಕೆ, ಒಂಚೂರು ಕೈಗೆ ಬೀಳಂಗಿಲ್ಲ. ಆ ಔಷಧಿ ಈ ಔಷಧಿ ಎಲ್ಲ ಹೆಲ್ತ್ಗೆ ಎಫೆಕ್ಟು. ಇದು ನಿಮ್ಮ ಗಿಡಕ್ಕೂ ಒಳ್ಳೆಯದು, ನಿಮಗೂ ಒಳ್ಳೆಯದು, ಬೇವಿನ ಎಣ್ಣೆ ಹಾಕಿರೋದ್ರಿಂದ. ಸೊ ಇದು ಬಂದ್ಬಿಟ್ಟು ಆ್ಯಕ್ಚುಲಿ ನೋಡಿ ಇಲ್ಲಿ ಒಂದಷ್ಟು ಕೀಟಗಳು ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಒಂದಷ್ಟು ನೋಡಿ ಇಲ್ಲಿ ಎಲೆ ತಿಂತಾ ಇದೆ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅನಿಸುತ್ತೆ. ಈ ಥರ ಎಲೆ ತಿನ್ನೋ ಕೀಟಗಳು, ಇಲ್ಲ ಇದರಲ್ಲಿ ಹಿಂದೆಗಡೆ ಒಂದಷ್ಟು ಬಿಳಿ ಹುಳಗಳು ಬರುತ್ತೆ. ಸೊ ಆ ಥರ ಯಾವುದೇ ಎಲೆ ತಿನ್ನೋ ಅಂಥ ಕೀಟಗಳಿಗೆ ಇದು ಒಳ್ಳೆ ರಾಮಬಾಣ. ಬಟ್ ನೀವು ನೀಟಾಗಿ ಸ್ವಲ್ಪ ಲೋ ಸ್ಪೀಡ್ ಇಟ್ಕೊಂಡು, ಸ್ವಲ್ಪ ನಿಧಾನ ಬಟ್ ಒಳ್ಳೆ ಎಫೆಕ್ಟಿವ್ ಇದು. ಸ್ವಲ್ಪ ಲೋ ಸ್ಪೀಡೇ ಇಟ್ಕೊಬೇಕು ನೀವು, ಜಾಸ್ತಿ ಸ್ಪ್ರೇಯರ್ ಆನ್ ಮಾಡ್ಕೊಬೇಡಿ. ಲೋ ಸ್ಪೀಡೇ ಇಟ್ಕೊಂಡು ನೀಟಾಗಿ ಇರೋ ಬರೋ ಎಲೆಗಳನ್ನೆಲ್ಲನೂ ನೆನೆಸಿ, ಹಿಂಗೆ ಎಲೆ, ಕಾಂಡ, ಎಲೆ ಹಿಂದೆಗಡೆ ಹಿಂದೆ. ಆದಷ್ಟು ಈ ಕೀಟಗಳು ಯಾವಾಗಲೂ ಎಲೆ ಹಿಂದೆನೇ ಇರೋದು, ಎಲೆ ಮೇಲಿರಲ್ಲ. ಸೊ ಅದಕ್ಕೆ ನೀವು ಕೊಡ್ಬೇಕಾದ್ರೆ ಹಿಂಗೆ ಉಲ್ಟಾ ಇಟ್ಕೊಂಡು ನೀಟಾಗಿ ಈ ಥರ ಎಲೆ ಹಿಂದೆ ಕೊಟ್ಕೊಂಬನ್ನಿ. ನೀಟಾಗಿ ನಿಮಗೆ ಇಡೀ ಗಿಡ ನೆನಿಬೇಕು. ನಿಮಗೆ ಇಡೀ ಬುಡದಿಂದ ಹಿಡಿದು ಪ್ರತಿಯೊಂದು ಕಡೆಗೂ ಕೊಡ್ಬೇಕು ನೀವು. ಸೊ ಆದಷ್ಟು ಹಿಂಗೆ ಉಲ್ಟಾ ಇಟ್ಕೊಂಡೇ ಕೊಡಿ, ನೀಟಾಗಿ ಹೋಗುತ್ತೆ. ನೋಡಿ ಇಲ್ಲಿ ಇದು ವೈಟ್ ಫ್ಲೈಸ್ ಕಾಣ್ತಾ ಇದೆಯಲ್ಲ. ಸೊ ಈ ಥರದಕ್ಕಂತೂ ಇದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಬಿಳಿ ಹುಳ, ಬಿಳಿ ಹೇನು ಅಂತಾರೆ ಒಬ್ಬೊಬ್ಬರು ಒಂದೊಂದು. ಸೊ ಇದು ಎಲ್ಲ ಗಿಡದಲ್ಲೂ ಬರುತ್ತೆ, ಬರೀ ಸೀಬೆಯಲ್ಲಿ ಅಂತ ಅಲ್ಲ, ನೀವು ಎಲ್ಲದಕ್ಕೂ ಕೊಡ್ಬೋದು. ಇದರಲ್ಲಿ ಏನು ಇಂಥ ಗಿಡಕ್ಕೆ ಕೊಟ್ಟರೆ ಏನಾರು ಆಗಿಬಿಡುತ್ತೆ, ಅಂಥ ಗಿಡಕ್ಕೆ ಕೊಟ್ಟರೆ ಏನಾರು ಆಗಿಬಿಡುತ್ತೆ, ಆ ಥರದ್ದು ಏನೂ ಇಲ್ಲ. ಬಟ್ ಏನಂದರೆ ನೀಟಾಗಿ ನೀವು ಫಸ್ಟ್ ಬುಡಕ್ಕೆ ಸುತ್ತ ಕೊಡಬೇಕು ನೆಲದಲ್ಲಿ, ಆಮೇಲೆ ನೀಟಾಗಿ ಸ್ಟೆಮ್ಮಿಗೆ ಕೊಟ್ಬಿಟ್ಟು, ಆಮೇಲೆ ಅಲ್ಲಿಂದ ಎಲ್ಲ ಎಲೆಗಳಿಗೂ, ಎಲೆ ಹಿಂದೆ ಎಲೆ ಮೇಲೆ, ಎಲೆ ಮೇಲೆ ನೋಡಿ, ಎಲೆ ಹಿಂದೆ ಈ ಥರ ಎಲೆ ಮೇಲೆ ಎಲೆ ಹಿಂದೆ, ಅದು ಆ ಕಡೆಗೆ ಹೋಗೋಣ. ಸೊ ಆದಷ್ಟು ನೀಟಾಗಿ ಕೊಡಿ. ನೋಡಿ ಹಿಂಗೆ ಎಲೆ ಹಿಂದೆ ಕೊಡಿ ಫಸ್ಟು ನೀಟಾಗಿ ಹಿಂಗೆ, ಅದಾದಮೇಲೆ ಮತ್ತೆ ಉಲ್ಟಾ ಮಾಡಿ ಮತ್ತು ಎಲೆ ಮೇಲೆ. ಸೊ ಈ ಥರ ನೀವು ತುಂಬಾ ಈ ಥರ ಏನು ಎಲೆ ತಿನ್ನೋ ಗಿಡ ಏನು ಹುಳಗಳಿದ್ರೆ ಈ ಥರ ನೀವು ವಾರಕ್ಕೆ 2 ಸತಿ ಕೊಟ್ಟರೆ ಸಾಕು, ನಿಮಗೆ ನೀಟಾಗಿ ಹತೋಟಿಗೆ ಬಂದುಬಿಡುತ್ತೆ. ಬಟ್ ನೀಟಾಗಿ ಈ ಥರ ಕೊಡಬೇಕಷ್ಟೆ. ಆದಷ್ಟು ಇದು ಕೊಡಬೇಕಾಗಿರೋದು ಮುಖ್ಯವಾಗಿ ಏನಂದ್ರೆ, ಒಂದು ನೀವು ಯಾವಾಗಲೂ ತಲೆಯಲ್ಲಿ ಇಟ್ಕೊಬೇಕು, ಸೂರ್ಯನ ಕಿರಣಗಳು ನಿಮ್ಮ ಭೂಮಿ ಮೇಲೆ ಬೀಳಬಾರ್ದು. ಅಂದರೆ ಆದಷ್ಟು ನೀವು ಇಲ್ಲ ಬೆಳಗ್ಗೆ ಕೊಡಬೇಕು ನೀವು, ಇಲ್ಲ ಅಂದರೆ ನೀವು ಸಂಜೆ ಕೊಡಬೇಕು ನೀವು. ನೋಡಿ ಈಗ ನಮಗಿಲ್ಲಿ ಸೂರ್ಯ ಇಲ್ಲ, ಇವಾಗ ಮಳೆಗಾಲ ಇರೋದ್ರಿಂದ. ಸೊ ಈ ಟೈಮಲ್ಲಿ ನೀವು ಆರಾಮಾಗಿ ಕೊಡ್ಬೋದು ಸರ್. ನೋಡಿ ಇಲ್ಲಿ ಇನ್ನೂ ತುಂಬ ಜನಕ್ಕೆ ಬನ್ನಿ ಸರ್ ಹತ್ರ. ನೋಡಿ ಇಲ್ಲಿ ಈ ತೆಂಗಿನ ಎಲೆ ಹಿಂದೆ ಈ ಥರ ಬಿಳಿ ಮೊಟ್ಟೆಗಳು ಸ್ಟಾರ್ಟ್ ಆಗಿದೆ, ಕಾಣಿಸ್ತಾ ಇದೆಯಾ ನಿಮಗೆ? ಓಕೆ, ನೋಡಿ ಈ ಮೊಟ್ಟೆಗಳಿಗೂ ಇದು ಒಳ್ಳೆ ಔಷಧಿ ಸರ್. ಇದು ಕೂಡ ನಿಯಂತ್ರಣಕ್ಕೆ ತರ್ಬೋದು. ಈ ತೆಂಗಿನ ಗಿಡದಲ್ಲೂ ನೀವು ಒಂದಷ್ಟು ಬಿಳಿ ಹೇನು ಅಂತ ಬರುತ್ತೆ, ಅದಕ್ಕೂ ಅಷ್ಟೇ ನೀವು ಹಿಂಗೆ ನೀಟಾಗಿ ಕೆಳಗಡೆಯಿಂದ ಕೊಡಬೇಕು ಸರ್. ಇದು ಈ ಗಿಡ ಆ ಗಿಡ ಅಂತ ಏನಿಲ್ಲ ಸರ್, ಪ್ರತಿಯೊಂದು ಗಿಡಕ್ಕೂ ಕೊಡ್ಬೋದು. ಇದು ಬೇವಿನ ಎಣ್ಣೆ ಆಗಿರೋದ್ರಿಂದ ನೀವು ಯಾವುದೇ ಗಿಡಕ್ಕೆ ಬೇಕಾದರೂ ಕೊಡ್ಬೋದು ಸರ್. ನೋಡಿ ಇವೆಲ್ಲನೂ ಇನ್ನೊಂದು ವೀಕಲ್ಲಿ ನಿಯಂತ್ರಣಕ್ಕೆ ಬಂದುಬಿಡುತ್ತೆ. ಸೊ ಜನರಲಿ ಮಳೆ ಸ್ಟಾರ್ಟ್ ಆದಾಗ ಆದಷ್ಟು ಈ ಕೀಟ ಬಾಧೆಗಳು ಹೆಚ್ಚಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಯಾಕಂದರೆ ಬಿಸಿಲು ಶಾಖಕ್ಕೆ ಒಂದಷ್ಟು ಹುಳಗಳು ಸತ್ತೋಗಿರುತ್ತೆ. ಸೊ ಆವಾಗ ಇರೋದಿಲ್ಲ ಕೀಟ ಬಾಧೆ. ಸೊ ಆದಷ್ಟು ಮಳೆಗಾಲದಲ್ಲೇ ನಿಮಗೆ ಸ್ಟಾರ್ಟ್ ಆಗೋದು ಕೀಟ ಬಾಧೆ. ಸೊ ನೀಟಾಗಿ ಕೊಡಿ ಸರ್ ಪೂರ್ತಿ ಈ ಥರ. ಬಟ್ ಕೆಳಗಡೆ ಬುಡದಿಂದ ನೀಟಾಗಿ ಕೊಡ್ಬೋದು ಸರ್. ಇದು ಜಸ್ಟ್ ಅದು ಇನ್ನೊಂದು ನಿಮಗೆ ಏನಂತ ಹೇಳ್ತಾರೆ, ನಿಮಗೆ ಹುಳ ಬಾಧೆ ಇಲ್ಲ ಅಂದರೂ ಕೂಡ ನೀವು ಕೊಡಿ ಸರ್. ಇದು ಇನ್ನೊಂದು ಅಂದರೆ ಇದು ನಿಮ್ಗೆ ಒಂದು ಆ್ಯಕ್ಟಿವ್ ಶೀಲ್ಡ್ ಥರ ವರ್ಕ್ ಆಗುತ್ತೆ. ನ್ಯಾಚುರಲ್ ಫಾರ್ಮರ್ಸು ಸೊ ಆದಷ್ಟು ನೈಸರ್ಗಿಕ ರೀತಿಯಲ್ಲಿ ಸೊ ಏನೇನೆಲ್ಲ ಮಾಡ್ಬೋದು ಆದಷ್ಟು ಮಾಡಿಕೊಂಡ್ರೆ ಉತ್ತಮ ಸರ್. ನೋಡಿ ಆದಷ್ಟು ಕಳೆ ಕಟ್ ಮಾಡಿ, ಸೊ ಇದೇ ಥರ ನಿಮ್ಮ ಭೂಮಿಯಲ್ಲೇ ಹಾಕಿ ಕಳೆ ಎಲ್ಲ ಕಟ್ ಮಾಡಿ ಸುಮ್ಮನೆ ಕಿತ್ತು ಎಲ್ಲೋ ಎಸ್ತೋ ಬೆಂಕಿ ಇಡೋದು ಬದಲು ನೋಡಿ ಆಲ್ಮೋಸ್ಟ್ ಇಲ್ಲ ನಿಮ್ಮ ಜಮೀನಲ್ಲೇ ಕೊಳೆತು ಅದಲ್ಲೇ ಬೀಳುತ್ತೆ. ಇಲ್ಲ ಈ ಥರ ಬುಡಕ್ಕೆ ಹಾಕಿಬಿಡಿ ಬೇಕಿದ್ರೆ ನೀವು ಕಳೆ ಕಿತ್ತಿ. ಸರ್ ಒಂದು ನಿಮಿಷ ಹತ್ರ ಬನ್ನಿ. ನೋಡಿ ಇದು ಈ ಬಾಳೆಯಲ್ಲಿ ಕೆಲವೊಂದು ಸಿಗೋಟಕ ಅಂತ ಒಂದು ರೋಗ ಬರುತ್ತೆ ನೋಡಿ, ಇದು ಅದೇ ರೋಗ. ಇದು ನೀವು ನೋಡಿ ಇಲ್ಲಿಗೆ ಮಾತ್ರ ಇದೆ, ಇದು ಮತ್ತು ಮೇಲ್ಗಡೆ ಇದಕ್ಕೆ ಸ್ಪ್ರೆಡ್ ಆಗಿಲ್ಲ. ಯಾವುದೇ ಗಿಡಗಳಿಗೆ ನೀವು ನೋಡ್ಬೋದು ಎಲೆಗಳೆಲ್ಲ ನೋಡಿ ನೀವು ಎಲ್ಲಿಗೂ ಸ್ಪ್ರೆಡ್ ಆಗಿಲ್ಲ. ಅದಕ್ಕೆ ಇದು ಕೂಡ ಒಂದು ಔಷಧಿ ಥರ ಕೆಲಸ ಮಾಡುತ್ತೆ. ಹುಳಿ ಮಜ್ಜಿಗೆನೂ ಒಂದು ಹೆಲ್ಪ್ ಮಾಡುತ್ತೆ, ಇವನ್ ಇದು ಕೂಡ ಒಂದು ಹೆಲ್ಪ್ ಮಾಡುತ್ತೆ. ಇವನ್ ಬಾಳೆಗೂ ಕೊಡ್ಬೋದು, ಪ್ರತಿ ಒಂದು ಕೀಟ ಬಾಧೆಗೂ ಇದು. ಅದಕ್ಕೆ ಇದನ್ನು ನಾವು ನೀಮಾಮೃತ ಅಂತ ಕರೆಯೋದು. ಸೊ ಇದೊಂಥರ ಅಮೃತ ಇದ್ದಂಗೆ ಗಿಡಕ್ಕೆ. ಏನೇ ರೋಗ ಬಾಧೆ ಇದ್ರೂ ಇದೊಂಥರ ಅಮೃತ ಥರ ಕೆಲಸ ಮಾಡುತ್ತೆ ಇದು.
ಬಟ್ ಏನಂದರೆ ನಿಧಾನ ಸ್ವಲ್ಪ, ಬಟ್ ನೀಟಾಗಿ ಹೋಗುತ್ತೆ. ಸ್ವಲ್ಪ ತಾಳ್ಮೆ ಇರಬೇಕು ಯಾವುದೇ ನ್ಯಾಚುರಲ್ ಫಾರ್ಮರ್ಸ್ಗೆ. ಓಕೆ, ತಾಳ್ಮೆಯಿಂದ ಮಾಡಿದ್ರೆ ನೀಟಾಗಿ ಎಫೆಕ್ಟಿವ್ ಆಗೋಂಥ ಪರಿಣಾಮ ಬರುತ್ತೆ. ನೋಡೋದಲ್ಲ ರೈತ ಮಿತ್ರ, ಎಷ್ಟು ಈಸಿ ಇತ್ತು ಇದು ಕೊಡೋದು, ತುಂಬಾ ಈಸಿ. ಇದಕ್ಕೇನು ಈಗ ಬೇರೆದೆಲ್ಲ ಏನೋ ನೀವು ಹುಳಿ ಮಜ್ಜಿಗೆ ಅದೆಲ್ಲ ಮಾಡಬೇಕು ಅಂದರೆ ಒಂದಷ್ಟು ದಿನ ಹುಳಿ ಮಜ್ಜಿಗೆ ಕಲೆಕ್ಟ್ ಮಾಡಿ ಇಟ್ಕೊಬೇಕು, ಮತ್ತು ಅದನ್ನು ಇನ್ನೊಂದಷ್ಟು ದಿನ ನೀರಲ್ಲಿ ಉಣಿ ಹಾಕಬೇಕು, ಇವೆಲ್ಲ ಮಾಡಬೇಕು. ಸೊ ಇದು ತುಂಬಾ ಈಸಿ, ಕ್ವಿಕ್ ಆಗುತ್ತೆ. ಈಗ ನೀವು ನೋಡಿದ್ರೆ ಎಲ್ಲ ಕೀಟಬಾಧೆ ಇದೆ ಅಂದರೆ ಟಕ್ ಅಂತ ಇದು ಮಾಡ್ಕೊಬೋದು ನೀವು. ಸೊ ಇದಕ್ಕೆ ಬೇಕಾದ ಖರ್ಚು ಅಷ್ಟೇ ನೋಡಿ, ಒಂದು ಕ್ಯಾನ್ ಮಾಡ್ಕೊಳಕ್ಕೆ ನಾನು ಹೇಳ್ತೀನಿ. ಸೊ ಅದ್ರ ಮೇಲೆ ಇದು ನಾನು 400 ರೂಪಾಯಿ ಕೊಟ್ಟು ತೊಗೊಂಡೆ ಗಾಣದಲ್ಲಿ. ಸೊ 1 ಲೀಟ್ರಿಗೆ 400 ರೂಪಾಯಿ. ನಾವೀಗ 75 ml ಹಾಕ್ಕೊಂಡು 100 ml ಅಂತ ಅಂದ್ಕೊಳ್ಳೋಣ. ಸೊ 40 ರೂಪಾಯಿ ನೀಮ್ ಆಯಿಲು. ಸೊ ಒಂದು 7 ರೂಪಾಯಿ ನಿಮಗೊಂದು ಮೊಟ್ಟೆ. ಸೊ ಎಲ್ಲ 50 ರೂಪಾಯಲ್ಲಿ ಒಂದು ಕ್ಯಾನ್ ಮಾಡ್ಕೊಬೋದು ನೀವು ಆರಾಮಾಗಿ. ಇದೇನಂತ ಖರ್ಚಿಲ್ಲ, ಏನಿಲ್ಲ. ಕೇವಲ 50 ರೂಪಾಯಿಗೆ ಒಂದು ಕ್ಯಾನ್ ಪೂರ್ತಿ ಕೀಟನಾಶಕ ನೀವನ್ನ ರೆಡಿ ಮಾಡ್ಕೊಬೋದು. ಸೊ ಇದು ತುಂಬಾ ಈಸಿ ಇದೆ, ತುಂಬಾ ಎಫೆಕ್ಟಿವ್ ಇದೆ. ನೀವು ತುಂಬಾ ಸೀಬೆ ತೋಟಗಳು ನೋಡಿರ್ತೀರ ನೋಡಿ, ಎಲ್ಲ ಎಲೆ ತಿಂದು ಒಂಥರ ಇಲ್ಲ ಬೆಳ್ಳಕ್ಕೆ ಆಗ್ಬಿಟ್ಟಿರುತ್ತೆ ನೋಡಿ. ನಮ್ಮಲ್ಲಿ ಅದು ಆಗಿರೋದೇ ತುಂಬ ಕಮ್ಮಿ. ಸೊ ಇದೆಲ್ಲದಕ್ಕೂ ಕಾರಣ ನಾನು ಇದು ಸ್ಪ್ರೇ ಮಾಡ್ತೀನಿ, ಇದೇ ಇದ್ರ ಮೇಯ್ನ್ ರೀಸನ್. ಸೊ ಹೆಚ್ಚಾಗಿ ಹಿಂಗೆ ಹಸಿರಾಗಿರುತ್ತೆ ಯಾವಾಗಲೂ ಎಲೆಗಳು, ಮತ್ತು ನೀವು ನೀಮ್ ಕೊಡೋದ್ರಿಂದ ಸೊ ಆದಷ್ಟು ನಿಮ್ಮ ಗಿಡಕ್ಕೆ ಒಂದು ಸ್ವಲ್ಪ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಥರನೂ ಉಳ್ಕೊಳುತ್ತೆ. ಸೊ ಇದೇನು ಯಾವುದೇ ರೀತಿ ಕೆಮಿಕಲ್ ಎಲ್ಲ ಏನಲ್ಲ. ಸೊ ಆರಾಮಾಗಿ ಪ್ರತಿಯೊಬ್ಬರೂ ಕೊಡ್ಬೋದು, ಬರೀ ಸೀಬೆಗೆ ಅಂತಲ್ಲ, ಪ್ರತಿಯೊಂದು ಗಿಡಕ್ಕೂ ಕೊಡ್ಬೋದು. ಸೊ ನೀವು ಒಂದೇ ಸತಿ ಬೇಕಿದ್ರು 1 ಲೀಟ್ರ್ ಹಾಕ್ಕೊಂಡು ಒಂದು 2 ಇಲ್ಲ 3 ಮೊಟ್ಟೆ ಹಾಕ್ಕೊಂಡು ನೀವು ಮಾಡ್ಕೊಬೋದು. ಸೊ ನಾನು ಎಲ್ಲರಿಗೂ ಅಳತೆಗೆ ಕರೆಕ್ಟಾಗಿ ಇರಲಿ ಅಂದ್ಬಿಟ್ಟು ಸೊ ಬರೀ ಒಂದೇ ಒಂದು ಸ್ಪ್ರೇಯರ್ ಕ್ಯಾನ್ ಮಾಡಿ ನೋಡಿ. ಈ ಥರ ಒಂದು ಸ್ಪ್ರೇಯರ್ ಕ್ಯಾನ್ ಇಟ್ಕೊಂಡಿರಿ. ಪ್ರತಿಯೊಬ್ಬರು ಸಾವಯವ ರೈತರು ಮಾಡೋರು ಒಂದು ಸ್ಪ್ರೇಯರ್ ಕ್ಯಾನು, ಒಂದು ಬ್ರಷ್ ಕಟರು. ಸೊ ಇರಲೇಬೇಕಾದಂಥ ಮೇಯ್ನ್ ಎಕ್ವಿಪ್ಮೆಂಟ್ ನಿಮ್ಮ ತೋಟದಲ್ಲಿ. ಸೊ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲಿಂದ ಹೃದಯಪೂರ್ವಕ ವಂದನೆಗಳು. ನಾನು ನಿಮ್ಮ ಕೃಷಿಕ ಕೇಶವ್. ಧನ್ಯವಾದಗಳು. ಶುಭ ದಿನ.